ನಮಸ್ಕಾರ ಎಲ್ಲರಿಗೂ ಕೂಡ ನಮಸ್ಕಾರ 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 ಸಲಾಂ ಅಲೈಕುಂ. ಎಲ್ಲ ಸೂಫಿ ಸಂತರು ಮೌಲ್ವಿಗಳು ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿಲ್ಲೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ 400 ವರ್ಷ ಇತಿಹಾಸ ಇರುವಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗ್ಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದ್ರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮನು ಅಂತ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿಯನ್ನ ಕೇಳ್ಕೊಂಡು ಬರುವುದಿಲ್ಲ. ಜನ್ಮ ಆಗ್ತದೆ. ಇವತ್ತು ಜನ್ಮ ಆದ್ಮೇಲೆ ಕೊನೆಗೆ ನಾವೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಇರ್ತದೆ, ಒಂದೊಂದು ಧರ್ಮನ ನಾವೆಲ್ಲ ನಂಬ್ಕೊಂಡು ಹೋಗ್ತೇವೆ. ಧರ್ಮ ಏನ್ ತಿಳ್ಬೇಕು? ಮಾನವ ಜನ್ಮಕ್ಕೆ ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತೇಳಿ ಧರ್ಮ ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಇವತ್ತು ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ಶಾಂತಿ ನೆಲೆಸಬೇಕು, ಬದುಕಿನಲ್ಲಿ ಒಳ್ಳೇದಾಗಬೇಕು ಅಂತ ಆಶಯ ಮಾಡ್ತಾರೆ. ಯಾವ ಧರ್ಮದಲ್ಲೂ ಇನ್ನೊಬ್ಬರಿಗೆ ದ್ವೇಷ ಮಾಡುವಂತ ಎಲ್ಲೂ ಇಲ್ಲ. ಈ ಮೂಲ ಪೈಗಂಬರ್ ಅವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇದ್ದೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದ ಮಾತನ್ನ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದೇನೆ.